ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಷ್ಟು ದಿನ ಆಯಿತು, ಶಾರ್ವರಿ ಇನ್ನೂ ಬಂದಿಲ್ಲ, ಫೋನು ರಿಸೀವ್ ಮಾಡ್ತಿಲ್ಲ. ಯಾಕೆ ಹೀಗೆ ಮಾಡ್ತಿರ್ಬೋದು? ಅವಳು ಮತ್ತೆ ಏನೋ ನಡೆಸ್ತಿದ್ದಾಳೆ. ಆ ಚಂದ್ರಕಾಂತನ ಮುಂದೆ ಇಟ್ಕೊಂಡು ಮತ್ತೆ ಏನಾದರೂ ಅನಾಹುತ ಮಾಡೋಕ್ಕೆ ಕೊಟ್ಟಿದ್ದಾಳ? ಕಾಫಿ ಏನಾದರೂ ಬೇಕಿತ್ತಾ? ಏನೋ ಬೇಡ ಅದಕ್ಕೆ. ಯಾಕೆ ಹೀಗಿದ್ದೀರಾ? ಏನಾದರೂ ಸಮಸ್ಯೆನಾ? ಸಮಸ್ಯೆನಾ? ನನಗೇನು ಸಮಸ್ಯೆ ಇರೋಕ್ಕೆ ಸಾಧ್ಯ? ಆರಾಮಾಗಿದ್ದೀನಿ ಅದಕ್ಕೆ. ಶಾರ್ವರಿ ಏನಾದರೂ ಫೋನ್ ಮಾಡಿದ್ರಾ? ಯಾವಾಗ ಬರ್ತಾರಂತೆ? ಫೋನ್ ಮಾಡಲು ಅದಕ್ಕೆ ಆದಷ್ಟು ಬೇಗ ಬರ್ತಾಳಂತೆ. ಪಾಪ, ನನ್ನಿಂದಾಗಿ ಅವ್ರು ಈ ಜವಾಬ್ದಾರಿನೆಲ್ಲ ತಗೊಂಡು ಓಡಾಡಬೇಕಾಗಿದೆ. ಆದರೆ ಅವ್ರು ತುಂಬ ತಿಳುವಳಿಕೆ ಇರೋರು. ಅವ್ರು ಇದನ್ನೆಲ್ಲ ನಿಭಾಯಿಸ್ತಾ ಇದ್ರೆ ತುಂಬ ಹೆಮ್ಮೆ ಅನ್ಸುತ್ತೆ. ನಿಭಾಯಿಸ್ತಿರೋದಲ್ಲ ಅದಕ್ಕೆ, ಈ ಮನೇಲಿ ಎಲ್ಲರೂ ನಂಬಿಸ್ತಿರೋದು. ಎಲ್ಲರೂ ಬೆನ್ನ ಹಿಂದೆ ತಾನಿದ್ದೀನಿ ಅಂತ ನಂಬಿಸಿ ಬೆನ್ನಿಗೆ ಚೂರಿ ಹಾಕೋ ರಾಕ್ಷಸಿ ಅವಳು. ಮಹೇಶ್ ಅವರೇ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನೋ ಮಾತಾಡ್ತಾ ಇರ್ತೀರಾ, ಇದಕ್ಕಿದ್ದಂಗೆ ಸುಮ್ಮನೆ ಆಗ್ಬಿಡ್ತೀರಾ, ಆಮೇಲೆ ಬೇರೆ ಏನೋ ಮಾತಾಡ್ತೀರಾ. ಅದನ್ನು ಪೂರ್ತಿ ಮಾಡಲ್ಲ. ಆಕ್ಸಿಡೆಂಟ್ ಆಗಿದ್ದಲ್ಲ, ಮಾಡಿಸಿದ್ದು ಅಂತ ಅವತ್ತು ಹೇಳ್ತಾ ಇದ್ರಿ. ಮತ್ತೆ ಅದನ್ನೆಲ್ಲ ನೆನಪು ಮಾಡ್ಕೋಬೋದಾ? ಹೌದು ಅದಕ್ಕೆ, ಅದು ಆಗಿದ್ದಲ್ಲ, ಮಾಡಿಸಿತ್ತು. ಅದನ್ನು ಮಾಡಿಸಿದ್ದು ನನ್ನ ಹೆಂಡ್ತಿನೇ ಅಂತ ಗೊತ್ತಾದರೆ ನೀವೆಲ್ಲರೂ ಹೇಗೆ ರಿಯಾಕ್ಟ್ ಮಾಡ್ತೀರಾ ಅನ್ನೋದೇ ಗೊತ್ತಾಗ್ತಿಲ್ಲ. ಈ ವಿಷಯನ ನಿಮಗೆಲ್ಲ ಈಗಲೇ ಹೇಳಬೇಕು ಅನ್ನಿಸ್ತಿದೆ. ಆದರೆ ಈ ಮನೇಲಿ ಆ ರಾಕ್ಷಸಿ ಯಾರನ್ನ ಕಾವಲಿಗಿಟ್ಟಿದ್ದಾಳೆ ಅನ್ನೋದೇ ಗೊತ್ತಾಗ್ತಿಲ್ಲ. ಒಂದು ವೇಳೆ ನಾನು ಆ ವಿಷಯ ಹೇಳಿದ್ರೆ ಮತ್ತೇನು ಅನಾಹುತಗಳು ಮಾಡ್ತಾಳೋ ಅಂತ ಭಯ ಆಗ್ತಿದೆ. ಮಹೇಶ್ ಅವರೇ, ನಾನು ನಿಮ್ಮ ಜೊತೆನೇ ಮಾತಾಡ್ತಾ ಇರೋದು. ಅಯ್ಯೋ ಅದಕ್ಕೆ ಅದನ್ನೇ ನೆನಪು ಮಾಡ್ಕೋತಿದ್ದೆ. ನನಗೆ ಇತ್ತೀಚೆಗೆ ಏನೇನೋ ನೆನಪಾಗ್ತಿದೆ. ಅದ್ರ ಜೊತೆಗೆ ಒಂದಷ್ಟು ವೆಬ್ ಸೀರೀಸ್ ಬೇರೆ ನೋಡಿರ್ತೀನ. ಆ ವೆಬ್ ಸೀರೀಸ್ ಸೀನ್ಗಳು ನನ್ನ ನೆನಪು ಮಿಕ್ಸ್ ಆಗಿ ಯಾವ್ದು ಸತ್ಯ ಯಾವ್ದು ಸುಳ್ಳು ಯಾವ್ದು ನೆನಪು ಒಂದೂ ಗೊತ್ತಾಗ್ತಿರಲ್ಲ. ನಮ್ಮ ಫ್ಯಾಮಿಲಿ ಮೇಲೆ ಯಾರಿಗಷ್ಟು ದ್ವೇಷ ಇರೋಕ್ಕೆ ಸಾಧ್ಯ ಹೇಳಿ? ಅದಕ್ಕೆ ನಾನು ಅದು ಯಾವ ಜ್ಞಾನದಲ್ಲಿ ಆಕ್ಸಿಡೆಂಟ್ ಮಾಡಿಸಿದ್ದು ಅಂತ ಹೇಳೋದ್ನೋ ನನಗೆ ಅರ್ಥ ಆಗ್ತಾ ಇಲ್ಲ. ನೀವು ಅದನ್ನು ಸೀರಿಯಸ್ಸಾಗಿ ತಗೋಬೇಡಿ ಅಷ್ಟೇ. ಇಲ್ಲ ಮಹೇಶ್ ಅವರೇ, ನೀವೀಗ ಆಡ್ತಿರೋ ಮಾತುಗಳು ನಿಜ ಅಂತ ನಂಬಕ್ಕಾಗ್ತಿಲ್ಲ. ನಿಮ್ಮ ಮನಸ್ಸನ್ನು ಯಾವುದೋ ಒಂದು ವಿಷಯ ಕೊರಿತಾ ಇದೆ. ಆದರೆ ನೀವು ಅದನ್ನು ಹೇಳೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಒದ್ದಾಡ್ತಾ ಇದ್ದೀರಾ. ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.